ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಅಯ್ಯೋ ದೇವ್ರೆ, ನಮ್ಮ ಮನೇಲಿ ಯಾಕೆ ಈ ರೀತಿ ಒಂದೊಂದು ನಡೀತಾ ಇರೋದು? ನಾವ್ ಯಾರಿಗೆ ಏನು ಅನ್ಯಾಯ ಮಾಡಿದೀವಿ? ಸಿಸ್ಟರ್, ಸಮಾಧಾನ ಮಾಡ್ಕೋ. ಹಿರಿಯ ಒಳಗೆ ನೀನೇ ಕಂಗಾಲ ಬಿಟ್ರೆ ನಾವೆಲ್ಲ ಏನ್ ಮಾಡ್ಬೇಕು ಹೇಳು? ಸಮಾಧಾನ ಮಾಡ್ಕೋ. ಹೇಗಣ್ಣ ಸಮಾಧಾನ ಮಾಡ್ಕೊಳ್ಳಿ? ಟೆನ್ಷನ್ ತಡ್ಕೊಳಕ್ ಆಗ್ತಾ ಇಲ್ಲ. ಗೌತಮ್ಗೆ ಹತ್ರ ಫೋನ್ ಮಾಡ್ತೀನಿ. ಇವನ್ ಬೇರೆ ಫೋನ್ ತೆಗಿತಾ ಇಲ್ಲ. ಅದಂಗೆ ತೆಗಿತಾನೆ ಸಿಸ್ಟರ್, ಅವ್ನ ಇಂಟರ್ವ್ಯೂಲ್ ಬ್ಯುಸಿ ಆಗಿದ್ದಾನಲ್ಲ. ಈಗ ಏನಣ್ಣ ಮಾಡೋದು? ಇನ್ನೇನ್ ಮಾಡೋದು ಸಿಸ್ಟರ್, ಕಾದ್ ನೋಡ್ಬೇಕಷ್ಟೇ. ನಮ್ಮ ಕೈಲಿ ಏನಿದೆ? ಅಯ್ಯೋ ದೇವ್ರೆ. ಅಂದಾಗಿ ಭೂಮಿಕೆ ಅಲ್ಲಮ್ಮ. ಗೊತ್ತಿಲ್ಲ ಅತ್ತೆ, ಎಲ್ಲೋ ಹೊರಗೆ ಹೋಗವ್ರೆ. ಹೊರಗಡೆ ಹೋಗಿದ್ದಾಳ? ಈಗ ಭೂಮಿಕಾ ಎಲ್ಲೇ ಇದ್ರೂ ಓಡ್ ಬರಬೇಕು. ಅತ್ತೆ, ಭೂಮಿಕಾ ಎಲ್ಲಿದ್ಯಮ್ಮ ನೀನು? ಎಲ್ಲೇ ಇದ್ರು ಈಗ್ಲೇ ಮನೆಗೆ ಬಾಮ್ಮ. ಯಾಕತ್ತೆ, ಏನಾಯ್ತು? ಯಾಕೆ ಇಷ್ಟೊಂದು ಗಾಬರಿ ಆಗಿದ್ದೀರಾ? ಇಲ್ಲಿ ದೊಡ್ಡ ಪ್ರಾಬ್ಲಮ್ ಆಗ್ಬಿಟ್ಟಿದೆಮ್ಮ. ಅತ್ತೆ, ಏನ್ ಹೇಳ್ತಿದ್ದೀರಾ? ಹೌದಮ್ಮ, ನಮಗ್ ದಿಕ್ಕು ತೋಚ್ದಂಗ ಆಗ್ಬಿಟ್ಟಿದೆ. ನಮಗೇನ್ ಮಾಡ್ಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಸುಧಾ ನಾನು ಕಂಟ್ರೋಲ್ ಮಾಡಕ್ ಆಗ್ತಾ ಇಲ್ಲ, ಅಷ್ಟೊಂದು ಅಳ್ತಾ ಇದ್ದಾಳು ಅವಳು. ಗೌತಮ್ ಫೋನ್ ಮಾಡಿದ್ರೆ ಅವ್ನ್ ಫೋನೇ ರಿಸೀವ್ ಮಾಡ್ತಾ ಇಲ್ಲ. ನೀನ್ ಸ್ವಲ್ಪ ಬೇಗ ಬಾಮ. ನಾನು ಈಗಲೇ ಬರ್ತಿದ್ದೀನಿ. ಸುಜನ್ ಅವರೇ, ಬನ್ನಿ, ಮನೆಗೆ ಹೋಗ್ಬೇಕು. ಮೇಡಮ್, ಇನ್ನೊಂದು 5 ನಿಮಿಷ ಅವ್ನು ಬಂದ್ಬಿಡ್ತಾನೆ. ಸುಜನ್ ಅವರೇ, ನಾವು ಮನೆಗೆ ಹೋಗ್ಲೇಬೇಕು. ಲಚ್ಚಿ ಕಾಣಿಸ್ತಿಲ್ಲ, ಕಿಡ್ನಾಪ್ ಆಗಿದ್ದಾಳಂತೆ. ಏನೋ ಕಿಡ್ನಾಪ? ಹಾ, ಬನ್ನಿ. ಸಮಾಧಾನ ಮಾಡ್ಕೊ ಲಚ್ಚಿ. ಭೂಮಿಕಾ ಬರ್ತಿದ್ದಾಳೆ, ಸಮಾಧಾನ ಮಾಡ್ಕೊ. ನನಗೆ ಚಳ್ಳೆ ಹಣ್ಣು ತಿನ್ನಿಸ್ತಾಳ, ಈಗ ನಾನು ಅವಳಿಗೆ ತಿನ್ನಿಸ್ತೀನಿ. ಸಿಸ್ಟರ್, ಗೌತಮ್ ಬರ್ತಾ ಇದ್ದಾನೆ ನೋಡು. ಭೂಮಿಕಾ ಬಂದ್ಲು. ಅದ್ಗೆ ಲಚ್ಚಿ ಕಾಣಿಸ್ತಿರ್ಲಿಲ್ಲ. ಅದ್ಗೆ ಯಾರೋ ಫೋನ್ ಮಾಡಿದ್ರು, ಅವಳು ಎತ್ಕೊಂಡು ಹೋಗ್ಬಿಟ್ಟಿದಾರೆ ಅಂತ ನೋಡಿ. ಅದ್ಗೆ ಏನ್ ಅದ್ಗೆ ಇದೆಲ್ಲ? ಸಮಾಧಾನ ಮಾಡ್ಕೊಂಡು, ನೀನು ಅವಳಿಗೆ ಏನೂ ಆಗಿರಲ್ಲ. ನಾನು ಗೌತಮ್ ಅವ್ರಿಗೆ ಫೋನ್ ಮಾಡಿದ್ದೀನಿ, ಅವ್ರು ಬರ್ತಿದ್ದಾರೆ. ನೀನ್ ಧೈರ್ಯವಾಗಿರೋ. ಭೂಮಿಕಾ, ನೀನು ಬಂದದ್ದು ಒಳ್ಳೇದಾಯ್ತಮ್ಮ. ನಮಗೆಲ್ಲ ಸ್ವಲ್ಪ ಧೈರ್ಯ ಬಂತು. ಏನು ಮಾಡಬೇಕು ಅಂತ ಗೊತ್ತಾಗದೆ ನಾವೆಲ್ಲ ಕಂಗೆಟ್ಟು ಹೋಗ್ಬಿಟ್ಟಿದ್ವಿ ಅಲ್ವಾ ಸಿಸ್ಟರ್? ಸಿಚುವೇಶನ್ ಹೀಗಿದೆಯಲ್ಲ ಅಣ್ಣ, ಹೀಗಿರ್ಬೇಕಾದ್ರೆ ಯಾರಿಗೆ ತಾನೇ ದಿಕ್ಕು ತೋಚುತ್ತೆ? ಯಾರು ಹೆದರ್ಕೋಬೇಡಿ, ಗೌತಮ್ ಅವ್ರು ಬರ್ತಿದ್ದಾರೆ, ಅವ್ರು ಏನೋ ಒಂದು ಮಾಡ್ತಾರೆ. ಅಲ್ಲ, ಅವನೇನೋ ಮಾಡ್ತಾನೆ ಅಂತ ಗೊತ್ತಮ್ಮ. ಆದರೆ ಅಷ್ಟೊತ್ತಿಗೆ ಇವರು ಪಾಪುಗೆ ಏನಾದರೂ ಮಾಡಿಬಿಟ್ರೆ ಅಂತ ಹೆದರಿಕೆ. ಅಯ್ಯೋ ಅಂಕಲ್ ಪ್ಲೀಸ್, ಈ ರೀತಿ ಎಲ್ಲ ಮಾತಾಡಬೇಡಿ. ನೀವು ಧೈರ್ಯ ಕೆಟ್ಟರೆ ಅವಳು ಧೈರ್ಯಗಿರ್ತಾಳೆ. ದಯವಿಟ್ಟು ಎಲ್ಲರೂ ಸಮಾಧಾನವಾಗಿರಿ. ಸಾರಿ ನಮ್ಮ, ಸಾರಿ. ಅದು ಹೆದರಿಕೆಯಿಂದ ಏನೋ ಹೇಳಿಬಿಟ್ಟೆ. ಈ ಧೈರ್ಯ ಹೇಳೋ ಸಮಯದಲ್ಲಿ ಕಂಗಾಲ್ ಮಾಡಬಾರ್ದು. ಸರಿ. ಅಯ್ಯೋ ದೇವ್ರೆ, ಈ ಧೈರ್ಯ ಸತ್ತೋಗ್ಬಿಟ್ರೆ ನಾವೇ ಸತ್ತೋದಂಗೆ. ಭೂಮಿಕಾ, ನೀನೇ ಸ್ವಲ್ಪ ಧೈರ್ಯ ಹೇಳಮ್ಮ. ನಮಗೆ ಧೈರ್ಯ ಹೇಳೋ ಧೈರ್ಯನೇ ಇಲ್ಲ. ಭೂಮಿಕಾ, ನೀನೇ ಅವಳಿಗೆ ಧೈರ್ಯ ತುಂಬಬೇಕು ಅಷ್ಟೇ. ನನಗೂ ಗೌತಮ್ ಅವ್ರು ಇದ್ದಾರೆ ಅಂತ ಧೈರ್ಯ ಅಂಕಲ್. ಅವ್ರೇನೋ ಒಂದು ಮಾಡ್ತಾರೆ, ನಾನು ಅವ್ರು ನಂಬಿದ್ದೀನಿ. ಎಲ್ಲರೂ ಅಷ್ಟೇ, ಆ ನಂಬಿಕೆಯಲ್ಲೇ ಇರಿ, ಪ್ಯಾನಿಕ್ ಆಗಬೇಡಿ. ಅತ್ತೆ, ಕಿಡ್ನಾಪ್ ಮಾಡಿದವ್ರು ಏನು ಹೇಳಿದ್ರು? ಅವನೇನು ಸರಿಯಾಗಿ ಹೇಳಿಲ್ಲಮ್ಮ. ಅಡ್ಗೋಡೆ ಮೇಲೆ ದೀಪ ಇಟ್ಟಂಗೆ ಮಾತಾಡ್ದ. ಬಹುಶಃ ದುಡ್ಡಿಗೋಸ್ಕರನೇ ಹೀಗೆಲ್ಲ ಮಾಡಿರ್ತಾರಮ್ಮ. ಶ್ರೀಮಂತರ ಮನೆ ಮಕ್ಕಳನ್ನ ಕಿಡ್ನಾಪ್ ಮಾಡೋದು ಅದಕ್ಕೆ ಅಲ್ವಾ? ಸರಿ, ಗೌತಮ್ ಅವ್ರು ಬರಲಿ, ಮುಂದೇನು ಮಾಡೋದು ಅಂತ ಅವರೇ ಹೇಳ್ತಾರೆ. ಅಲ್ಲವರೆಗೂ ಎಲ್ಲರೂ ಸಮಾಧಾನವಾಗಿರಿ, ಪ್ಯಾನಿಕ್ ಆಗಬೇಡಿ. ಸುಧಾ, ಅಳ್ಬೇಡಿ, ನೀನು ಧೈರ್ಯವಾಗಿರ್ಬೇಕು. ಸಿಸ್ಟರ್, ಏನು ಹೇಳ್ತೀನಿ. ಹೇಳು ಮಾಮ್. ಜೈ, ಇಲ್ಲಿ ಯಾರು ಫೋನ್ ಮಾಡ್ತಿದ್ದಾರೆ, ಎಲ್ಲಿಂದ ಫೋನ್ ಮಾಡ್ತಿದ್ದಾರೆ ಅಂತ ಟ್ರ್ಯಾಕ್ ಮಾಡೋದಕ್ಕೆ ಎಲ್ಲ ತಯಾರಿ ಮಾಡ್ಕೊಂಡಿದ್ದಾರೆ. ಹೌದಾ? ಹಾ ಜೈ, ಆ ಹ್ಯಾಕರ್ ಬೇರೆ ಯಾರು ಇಲ್ಲ, ಹೊಸದಾಗಿ ಕೆಲ್ಸಕ್ಕೆ ಸೇರ್ಕೊಂಡಿದ್ದಾನಲ್ಲ ಸೃಜನ್, ಅವನಾ? ಈಗ ಅವನೇನಾದ್ರೂ ನೀನೇ ಅಂತ ಕಂಡಿಡಿದ್ರೆ ಭಯ ಆಗ್ತಿದೆ ಜೈ. ಡೋಂಟ್ ವರಿ ಮಾಮ್, ಇಷ್ಟು ಮಾಡಿರೋನು ಇನ್ನು ಮುಂದಕ್ಕೆ ಏನು ಮಾಡಬೇಕು ಅಂತ ಯೋಚನೆ ಮಾಡಿರಲ್ವಾ? ಅವನು ಏನೇ ಟ್ರೈ ಮಾಡಿದ್ರು ಏನೂ ಮಾಡ್ಕೊಳಕ್ಕಾಗಲ್ಲ. ನೀನು ಟೆನ್ಷನ್ ಆಗ್ಬೇಡ. ಸರಿ,
ಯಾವುದಕ್ಕೂ ನೀನು ಹುಷಾರಾಗಿರು. ಓಕೆ? ಓಕೆ. ಸರ್ ಎಲ್ಲ ರೆಡಿ ಆಗಿದೆ. ಸರ್ ಮಾತಾಡಿ, ಆದರೆ ಸ್ವಲ್ಪ ಜಾಸ್ತಿ ಮಾತಾಡೋಕ್ಕೆ ಟ್ರೈ ಮಾಡಿ. ಓಕೆ. ಹಲೋ ಹಲೋ, ಸೌಖ್ಯವೇ? ಆರಾಮಾಗಿದ್ದೀರಿ? ಯಾರೋ ನೀನು? ನನ್ನ ಮಗುನ ಯಾಕೋ ಕಿಡ್ನಾಪ್ ಮಾಡಿದ್ಯಾ? ವೆರಿ ಗುಡ್, ವೆರಿ ಗುಡ್, ವೆರಿ ಗುಡ್. ಯಾವುದೇ ಎಮೋಷನ್ಗೆ ಒಳಗಾಗದೆ ನೀವು ನೇರವಾಗಿ ಬಿಸ್ನೆಸ್ಗೆ ಬಂದಿದ್ದು ನನಗೆ ತುಂಬಾ ಖುಷಿ ಆಯ್ತು. ಮ್ಯಾಟರ್ ಇಷ್ಟೇ, ನಮಗೆ ಬೇಕಾದದ್ದು ನಿಮ್ಮ ಬಳಿ ಇದೆ ಅಂಡ್ ನಿಮಗೆ ಬೇಕಾದದ್ದು ನನ್ನ ಬಳಿ ಸೇಫ್ ಆಗಿದೆ. ನನಗೆ ಬೇಕಾದದ್ದನ್ನು ನೀವು ತಂದು ಕೊಟ್ಟರೆ ಸ್ಮೂತ್ ಆಗಿ ಎಲ್ಲ ಮುಗಿಯುತ್ತೆ. ಏನ್ ಬೇಕು ನಿನ್ಗೆ? ದಿಸ್ ಇಸ್ ಅನ್ ಇನ್ಸಲ್ಟ್. ಈಗ ತಾನೇ ಎಲ್ಲ ಗೊತ್ತು ಅನ್ನೋ ತರ ಮಾತಾಡಿ ಈಗ ಏನ್ ಬೇಕು ಅಂದ್ರೆ ನಾನು ಏನ್ ಹೇಳಿ? ನೀನ್ ಬಾಯ್ ಬಿಟ್ಟು ಹೇಳಿದ್ರೆ ತಾನು ಗೊತ್ತಾಗೋದು. ನಮ್ಮ ಬಳಿ ನ್ಯೂಟ್ರಿಷನ್ ತುಂಬಾ ಜಾಸ್ತಿ ಇದೆ, ಅದೇ ಒಂದೇ ಒಂದು ಕಮ್ಮಿ ಇದೆ, ಅದು ವಿಟಮಿನ್ ಎಂ, ಅಂದ್ರೆ ಮನಿ. ಎಷ್ಟು ಬೇಕು? ಎಲ್ಲಿಗೆ ತಂದು ಕೊಡ್ಬೇಕು? ನೋಡು, ಮಗುಗ್ ಮಾತ್ರ ಏನೂ ಆಗ್ಬಾರ್ದು, ಈಗಲೇ ಹೇಳಿದ್ದೇನೆ. ವೆರಿ ಗುಡ್, ವೆರಿ ಗುಡ್. ತುಂಬಾ ಚೆನ್ನಾಗಿ ಮಾತಾಡ್ತೀರಾ, ಆದ್ರೆ ಅದು ಅಷ್ಟರಲ್ಲೇ ಇರ್ಲಿ. ಪೊಲೀಸು ಕಂಪ್ಲೇಂಟು ಅಥವಾ ಕಾಲ್ ಟ್ರೇಸಿಂಗು ಅಂತ ಏನಾದ್ರೂ ನಿಮ್ಮ ಆಟಗಳನ್ನ ತೋರ್ಸಕ್ಕೆ ಪ್ರಯತ್ನ ಪಟ್ರೆ ನಾನು ಪಾಪ ಈ ಚಿಕ್ಕ ಮಗು ಜೊತೆ ಆಟ ಆಡ್ಬೇಕಾಗುತ್ತೆ. ಹಾಗೆಲ್ಲ ಏನು ಮಾಡಲ್ಲ. ಈಗ ನಿನಗೆ ಎಷ್ಟು ದುಡ್ಡು ಬೇಕು, ಎಲ್ಲಿಗೆ ತರಬೇಕು ಅದನ್ನ ಹೇಳು. ಜಾಸ್ತಿ ಏನೂ ಇಲ್ಲ, ಜಸ್ಟ್ ಆಫ್ಟರ್ ಆಲ್ 20 crores. ನೋಡು, 20 ಕೋಟಿ ಅಲ್ಲ, ಎಷ್ಟು ಬೇಕಾದ್ರೂ ಕೊಡ್ತೀನಿ, ಆದರೆ ನಮ್ಮ ಮಗುಗೆ ಒಂದು ಸ್ಕ್ರಾಚ್ ಕೂಡ ಆಗಬಾರ್ದು. ಅಫ್ಕೋರ್ಸ್ ಅಫ್ಕೋರ್ಸ್ ಅಫ್ಕೋರ್ಸ್. ಅಲ್ಲ ರೀ, ಚಿನ್ನದ ಮೊಟ್ಟೆ ಇಡೋ ಕೋಳಿನ ಹೆಂಗ್ರಿ ನೋಡ್ಕೋತಾರೆ? ಚಿನ್ನ ನೋಡ್ಕೊಂಡಂಗೆ ನೋಡ್ಕೋತಾರೆ. ಓಕೆ, ಆದ್ರೆ ನಂದು ಒಂದು ಕಂಡೀಷನ್, ಕಂಪ್ಲೀಟ್ ಅಮೌಂಟು ಕ್ಯಾಶ್ ಅಲ್ಲೇ ಬರ್ಬೇಕು. ಅರ್ಥ ಆಯ್ತಲ್ಲ? ಅಂಡ್ ಒನ್ಸ್ ಅಗೇನ್ ನೆನಪು ಮಾಡ್ತಾ ಇದೀನಿ, ಆವಾಗ್ಲೇ ಹೇಳಿದಾಗೆ ಪೊಲೀಸ್ ಕಂಪ್ಲೇಂಟ್, ಕಾಲ್ ಟ್ರೇಸಿಂಗು ಅಂತ ಏನಾದ್ರೂ ಪ್ರಯತ್ನ ಪಟ್ರೆ ಮುಂದಕ್ಕಾಗದು ನೀವೇ ಯೋಚನೆ ಮಾಡಿ. ಬಾಯ್. ಹೋಗಲ್ಲ. ಹಲೋ, ಏನಾಯ್ತು? ಸರ್, ಅವನೊಂದು 20 ಸೆಕೆಂಡ್ ಮಾತಾಡಿದ್ರೆ ಅವ್ನು ಎಲ್ಲಿದ್ದಾನೆ ಅಂತ ಟ್ರ್ಯಾಕ್ ಮಾಡ್ಬೋದಾಗಿತ್ತು ಸರ್. ಅಷ್ಟಲ್ಲಿ ಕಾಲ್ ಕಟ್ ಮಾಡ್ದ. ಛೇ, ಎಂಥ ಕೆಲಸ ಆಗೋಯ್ತು. ಈಗೇನು ಮಾಡೋದು? ಏನು ಮಾಡೋಕ್ಕಾಗಲ್ಲ ಸರ್, ಅವ್ನು ಮತ್ತೆ ಕಾಲ್ ಮಾಡೋವರೆಗೂ ವೆಯ್ಟ್ ಮಾಡಲೇಬೇಕು. ಬೇರೇನು ಆಪ್ಷನ್ನೇ ಇಲ್ಲ ಸರ್. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.